ಹಲೋ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಮ್ಯೂಚುವಲ್ ಫಂಡ್ಗಳನ್ನು ಹೇಗೆ ಹುಡುಕೋದು ಅಂತ ತಿಳಿದುಕೊಳ್ಳೋಣ. ಮೊದಲನೇ ವಿಡಿಯೋದಲ್ಲಿ ಹೇಳಿದ ಹಾಗೆ 50% ಆಫ್ ದ ಇನ್ವೆಸ್ಟ್ಮೆಂಟನ್ನು ನೀವು ಸೇಫಾಗಿ ಇನ್ವೆಸ್ಟ್ ಮಾಡಬೇಕು ಅಂತ. ಅಂದರೆ FD ಆಗಿರ್ಬೋದು, RD ಆಗಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಆಗಿರ್ಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇನ್ನು ಉಳಿದಿರೋ 50%ಅನ್ನು ನೀವು ಮ್ಯೂಚುವಲ್ ಫಂಡ್ಸ್ ಅಥವಾ ಸ್ಟಾಕ್ಸ್ ಅಥವಾ ETF ಇನ್ವೆಸ್ಟ್ ಮಾಡ್ಬೋದು. ಮೊದಲನೇದಾಗಿ ಡಿಸ್ಕ್ಲೇಮರ್ನ ಹೇಳೋಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಾ ಇರೋ ಯಾವುದೇ ಮ್ಯೂಚುವಲ್ ಫಂಡ್ ಆಗಲಿ, ETF ಆಗಲಿ, ಸ್ಟಾಕ್ ಆಗಲಿ ಬೈ ಅಥವಾ ಸೆಲ್ಗೆ ರೆಕಮೆಂಡ್ ಮಾಡ್ತಾ ಇಲ್ಲ. ಇಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು ಕೇವಲ ಎಜುಕೇಷನ್ ಹಾಗೂ ಸ್ಟಡಿ ಪರ್ಪಸ್ಗಾಗಿ ಮಾತ್ರ. ನಿಮ್ಮ ಒಂದು ಪೋರ್ಟ್ಫೋಲಿಯೋದಲ್ಲಿ ಈ 4 ಮ್ಯೂಚುವಲ್ ಫಂಡ್ಗಳು ಹಾಗೂ 1ರಿಂದ 2 ETFಗಳು ಇದ್ದರೆ ಒಳ್ಳೆಯದು. ಯಾಕಂತಂದರೆ ಡೈವರ್ಸಿಫಿಕೇಷನ್ಗೋಸ್ಕರ. ಮೊದಲನೇದಾಗಿ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್, ಎರಡನೇದು ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್, ಮೂರನೇದು ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್, ನಾಲ್ಕನೇದು ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್, ಐದನೇದು ಗೋಲ್ಡ್ ETF ಆ್ಯಂಡ್ ಸಿಲ್ವರ್ ETF. ಬಿ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರೋ ಇಕ್ವಿಟಿ ಮ್ಯೂಚುವಲ್ ಫಂಡ್ ಫ್ರಮ್ ಲಾಸ್ಟ್ 10 ಇಯರ್ಸ್ ಯಾವ ಫಂಡ್ಸ್ ಅಂತ ನೋಡೋಣ. ನಾನು ಸರ್ಚ್ ಮಾಡ್ತೀನಿ ಟಾಪ್ ಪರ್ಫಾರ್ಮಿಂಗ್ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತ. ಇದರಲ್ಲಿ ಮೊದಲನೇ ಲಿಂಕ್ ಬಂದು moneycontrol.com ಇದೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ ಬಗ್ಗೆ ನೋಡ್ತಾ ಇದ್ದೀವಿ. ಇದರಲ್ಲಿ ಲಾರ್ಜ್ ಕ್ಯಾಪ್ ನಾವು 10 ಇಯರ್ಸಲ್ಲಿ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದು ಟಾಪ್ 3 ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್. ಮೊದಲನೇದಾಗಿ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್, ಕೆನರಾ ರೋಬೆಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್, ICICI ಪ್ರೊಡೆನ್ಷಿಯಲ್ ಬ್ಲೂ ಚಿಪ್ ಫಂಡ್, ಡೈರೆಕ್ಟ್ ಪ್ಲಾನ್. ಯಾವುದೇ ಆಗಲಿ ಡೈರೆಕ್ಟ್ ಪ್ಲಾನನ್ನೇ ತಗೋಬೇಕು. ಇದು ಲಾರ್ಜ್ ಕ್ಯಾಪ್ ಆಯಿತು. ನೆಕ್ಸ್ಟ್ ಬಂದು ಮಿಡ್ ಕ್ಯಾಪ್. ಮಿಡ್ ಕ್ಯಾಪಲ್ಲಿ ನೋಡ್ಬೋದು ಮೋತಿಲಾಲ್ ಒಸ್ವಾಲ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಎಡೆಲ್ವೆಸ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಇವು ಟಾಪ್ 3 ಪರ್ಫಾರ್ಮಿಂಗ್ ಮ್ಯೂಚುವಲ್ ಫಂಡ್ಸ್. ಮೂರನೇದು ಸ್ಮಾಲ್ ಕ್ಯಾಪ್ ಫಂಡ್ಸ್. 10 ಇಯರ್ಸ್ ರಿಟರ್ನ್ಸ್ ಪ್ರಕಾರ ನೋಡಿದರೆ ನಿಪ್ಪಾನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, SBI ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್. ಅದೇ ರೀತಿ ಫ್ಲೆಕ್ಸಿ ಕ್ಯಾಪಲ್ಲಿ ನೋಡಿದರೆ ಕ್ವಾಂಟ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, ಪರಾಗ್ ಫಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್, JM ಫ್ಲೆಕ್ಸಿ ಕ್ಯಾಪ್ ಫಂಡ್. ಇಲ್ಲಿ ರೇಟಿಂಗ್ಸ್ ಇಲ್ಲ, ತಾವು ಇವೆರಡರಲ್ಲಿ ಒಂದನ್ನು ಬೇಕಾದ್ರೆ ಕನ್ಸಿಡರ್ ಮಾಡ್ಕೋಬೋದು. ತಾವು 1 ಅಥವಾ 2 ವರ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ದಯವಿಟ್ಟು ಮ್ಯೂಚುವಲ್ ಫಂಡ್, ಸ್ಟಾಕ್ಸ್ ಅಥವಾ ETF ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮಿನಿಮಮ್ 5ರಿಂದ ಜಾಸ್ತಿ ವರ್ಷ ಅಂದರೆ 5ರಿಂದ 10 ವರ್ಷ ಆಗೋದು, 15 ವರ್ಷ ಆಗೋದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ತಾವು ಮ್ಯೂಚುವಲ್ ಫಂಡ್ ಆಗಲಿ, ಸ್ಟಾಕ್ಸ್ ಆಗಲಿ, ETF ಆಗಲಿ ಇನ್ವೆಸ್ಟ್ ಮಾಡ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.